ಯಾಕೆ ನಾನು ಯಾವಾಗಲೂ ಪುರಾತನವಾದ ದೇವಸ್ಥಾನಗಳಿಗೆ ಮಾತ್ರ ಹೋಗಿ ಹಿಂದಿನ 100, 200, 300 ವರ್ಷಗಳ ಹಿಂದಿನ ದೇವಸ್ಥಾನಗಳಿಗೆ ಹೋದಾಗ ನಿಮಗೆ ಅಲ್ಲಿನ ಶಕ್ತಿ ಜಾಗೃತವಾಗುತ್ತೆ ಅಂತ ಹೇಳ್ತಾ ಇರ್ತೀನಿ ಗೊತ್ತಾ. ಸಂಕಲ್ಪ ಇವಾಗ ಒಂದು ಶಿಲ್ಪಿ ಕೆತ್ತಿದ ನಂತರ ಅದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಂತಂದರೆ ಅಲ್ಲಿ ಪ್ರಾಣದ ಪ್ರತಿಷ್ಠಾಪನೆ ಆಗಬೇಕು. ಆ ಪ್ರಾಣದ ಪ್ರತಿಷ್ಠಾಪನೆ ಆಗಿ ವೇದ ಮಂತ್ರದ ಪ್ರತಿಷ್ಠಾಪನೆ ಆಗಿ ಆ ವಿಗ್ರಹಗಳು ಸಂಕಲ್ಪದ ಮುಖಾಂತರ ದೇವತೆಗಳ ಅನುಷ್ಠಾನ ಅನುಗ್ರಹ ಅಲ್ಲಿ ಆಗಬೇಕು. ಯಾಕೆ ಹಳೆಯ ದೇವಸ್ಥಾನಗಳಿಗೆ ಹೋಗಿ ಅಂತೀನಿ ಅಂತಂದರೆ ಆಗಿನ ಋಷಿ ಮುನಿಗಳಿಗೆ ಆ ಪ್ರಾಣ ಪ್ರತಿಷ್ಠಾಪನೆಯ ನಿಜವಾದ ಶಕ್ತಿ ಇದ್ದದ್ದು ನಮ್ಮ ಋಷಿ ಮುನಿಗಳಿಗೆ ಮಾತ್ರ. ಆ ದೇವತೆಗಳ ಅನುಗ್ರಹ, ದೇವತೆಗಳನ್ನು ಆಹ್ವಾನಿಸಿ ಪ್ರಾರ್ಥನೆ ಮಾಡಿ ಆರಾಧಿಸಿ ಆ ದೈವದ ಶಕ್ತಿಯನ್ನು ಅದರೊಳಗಡೆ ನೀಡುವಂತೆ ಪ್ರಾರ್ಥಿಸುವಂತಹ ಶಕ್ತಿ ಇದ್ದಿದ್ದು ಋಷಿಮುನಿಗಳಿಗೆ ಮಾತ್ರ. ಆ ಶಕ್ತಿ ಅಲ್ಲೇ ಉಳ್ಕೊಳ್ಳೋದಕ್ಕೆ ಅವರು ವಿಜ್ಞಾನಿಗಳಾಗಿರೋದ್ರಿಂದ ಎಲ್ಲ ರೀತಿಯ ವೇದ ಮಂತ್ರಗಳನ್ನು ಪ್ರತಿಷ್ಠಾಪನೆ ವೇದ ಮಂತ್ರಗಳನ್ನ ಪ್ರವಚನ ಮಾಡಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹಾಗಾಗಿ ನೀವು ಆ ಹಳೆಯ ದೇವಸ್ಥಾನಗಳಿಗೆ ಹೋದಾಗ ನಿಮ್ಮಲ್ಲಿರುವಂತಹ ಆತ್ಮಶಕ್ತಿ, ನಿಮ್ಮಲ್ಲಿರುವಂತಹ ಜೈವಿಕ ಶಕ್ತಿ, ಆ ದೈವಿಕ ಶಕ್ತಿಗೆ ಎರಡಕ್ಕೂ ಮಿಲನ ಆಗಿ ನಿಮ್ಮೊಳಗಡೆ ಒಂದು ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿ ಒಳಗಡೆ ಉತ್ಪತ್ತಿಯಾಗತ್ತೆ. ಆ ಶಕ್ತಿಯ ಮಿಲನ ಆಗಿಲ್ಲ ಅಂತಂದರೆ ಯಾವುದೇ ರೀತಿಯ ನೀವು ದೇವಸ್ಥಾನಕ್ಕೆ ಹೋದ್ರೂ ಪ್ರಯೋಜನನೇ ಇಲ್ಲ. ದೇವಸ್ಥಾನಗಳ ಕಟ್ಟಿಸಿದಂತಹ ಮೂಲ ಉದ್ದೇಶವೇ ಇದಾಗಿತ್ತು. ಈಗಿನ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಆ ಋಷಿಮುನಿಗಳು ನೀಡ್ತಿದ್ದಂತಹ ಆ ಶಕ್ತಿ ಈಗಿನ ದೇವಸ್ಥಾನಗಳಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈ ಕಲಿಯುಗದಲ್ಲಿ ಅಷ್ಟು ಆತ್ಮಶಕ್ತಿ ಇರುವಂತಹ ವ್ಯಕ್ತಿಗಳು ತುಂಬ ಕಮ್ಮಿ. ಅದಕ್ಕಾಗಿಯೇ ಹೇಳ್ತಾ ಇರೋದು, ಹಳೆಯ ದೇವಸ್ಥಾನಗಳಿಗೆ ಹೋದಾಗ ನಿಮ್ಮ ಶಕ್ತಿ ಅಧಿಕವಾಗುತ್ತೆ, ನಿಮ್ಮ ದೈವಿಕ ಶಕ್ತಿ ಅಧಿಕವಾಗುತ್ತೆ. ನಿಮ್ಮಲ್ಲಿರುವಂತಹ ಆತ್ಮಶಕ್ತಿ ದೈವಿಕ ಶಕ್ತಿಗೆ ಮಿಲನ ಆಗೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂತ. ಆತ್ಮ ನಮಸ್ತೆ.